ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಗಿಗ್ ಲೇಬರ್ಸ್, ಗಿಗ್ ಕಾರ್ಮಿಕರು ಅಂತ ಕರೀತಾರೆ. ಏನಿದು ಗಿಗ್ ಲೇಬರ್ಸ್, ಗಿಗ್ ಕಾರ್ಮಿಕರು ಅಂತಂದ್ರೆ ಯಾವುದೇ ವ್ಯಕ್ತಿ ಕಂಪ್ಲೀಟ್ ಆಗಿ ಅವನು ಅಂದ್ರೆ ಈಗ ಒಂದು ಆಫೀಸ್ ಜಾಬ್ ಇರುತ್ತೆ ಗೊತ್ತಾ, ಬೆಳಿಗ್ಗೆ 10 ಗಂಟೆಗೆ ಲಾಗಿನ್, ಸಂಜೆ 6 ಗಂಟೆಗೆ ಲಾಗೌಟು, 7 ಗಂಟೆಗೆ ಲಾಗೌಟು, ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ಥರ್ಡ್ ಶಿಫ್ಟು, ಈ ತರ ಕೆಲಸ ಮಾಡ್ತಾರಲ್ಲ ಅವ್ರನ್ನೆಲ್ಲ ಗಿಗ್ ಲೇಬರ್ಸ್ ಅಂತ ಕರೆಯಲ್ಲ. ಅವರು ಕಂಪ್ಲೀಟ್ ಆಗಿ ಆಫೀಸ್ ಕೊಟ್ಟಂತಹ ಒಂದಷ್ಟು ಟೈಮಿಂಗ್ಸ್ ಏನಿರುತ್ತೆ ಆ ಟೈಮಿಂಗ್ಸ್ನ ಒಳಗಡೆನೆ ಆಫೀಸ್ ಕೊಟ್ಟಂತಹ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಿ ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಹೋಗುವಂತಹ ಕೆಲಸಗಾರರು ಅವರು. ಆದ್ರೆ ಈ ಗಿಗ್ ಲೇಬರರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇವ್ರಿಗೆ ಇವಾಗ 10 ಗಂಟೆಗೆ ನಾನು ಕೆಲಸ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ನಾನು ಹೋಗಿ ಕೆಲಸ ಮಾಡ್ತೀನಿ. 10 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಈಗ 12 ಗಂಟೆಗೆ ನನಗೆ ಆಲ್ರೆಡಿ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಇವಾಗ ಕೆಲಸ ಮಾಡಲ್ಲ, ಸ್ವಲ್ಪ ಹೊತ್ತು ನಂಗೆ ರೆಸ್ಟ್ ಬೇಕು, 1-2 ಅವರ್ ನಾನು ರೆಸ್ಟ್ ಮಾಡ್ತೀನಿ. ಮತ್ತೆ ಒಂದು 10 ರಿಂದ 12 ಗಂಟೆವರೆಗೂ ಕೆಲಸ ಮಾಡಿ, 12 ರಿಂದ 2 ಗಂಟೆವರೆಗೂ ರೆಸ್ಟ್ ಮಾಡಿ, ಮತ್ತೆ 2 ಗಂಟೆಯಿಂದ ಮತ್ತೊಂದು 4 ಗಂಟೆ 5 ಗಂಟೆವರೆಗೂ ಮತ್ತೆ ಕೆಲಸ ಮಾಡ್ತೀನಿ. ಮತ್ತೆ ಒಂದು 5 ರಿಂದ 6-7 ಗಂಟೆವರೆಗೂ ಮತ್ತೆ ರೆಸ್ಟ್ ಮಾಡ್ತೀನಿ. ಮತ್ತೆ ನೈಟ್ ಕೆಲಸ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತೀನಿ. ಈ ರೀತಿ ಅಂದ್ರೆ ತನಗೆ ಫ್ರೀ ಇರುವ ಅವಧಿಯಲ್ಲಿ ತನ್ನ ಇಷ್ಟದ ಕೆಲಸವನ್ನ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಇಲ್ಲ ಇದು ಸಾಕು ಅಂತ ಅನ್ಸಿದ್ರೆ ಅಲ್ಲಿಗೆ ಬಿಟ್ಟು ಮತ್ತೆ ಬೇರೆ ಕೆಲಸವನ್ನ ಮಾಡಬಹುದಾದಂತಹ ಆಪ್ಷನ್ ಇರುವಂತವರಿಗೆ ಗಿಗ್ ಲೇಬರರ್ಸ್ ಅಂತ ಕರೀತಾರೆ. ಈ ತರಹದ ಕಾರ್ಮಿಕರನ್ನ ಯಾರೆಲ್ಲ ಬಳಸ್ಕೊಳ್ತಾರೆ ಅಂತಂದ್ರೆ ಝೊಮ್ಯಾಟೊ, ಸ್ವಿಗ್ಗಿ, ಈ ಕೊರಿಯರ್ ಸರ್ವಿಸಸ್ ಇರುತ್ತೆ, ಈ ಅಮೆಝಾನ್, ಫ್ಲಿಪ್ಕಾರ್ಟ್, ಈ ಹೋಟೆಲ್ ಸರ್ವಿಸಸ್ ಇರುತ್ತೆ. ಈ ತರ ಸಾಕಷ್ಟು ಡೆಲಿವರಿ ಸರ್ವಿಸಸ್ಗಳಲ್ಲಿ ಇಂತಹ ಕಾರ್ಮಿಕರನ್ನ ಉಪಯೋಗ ಮಾಡಿಕೊಳ್ಳಲಾಗತ್ತೆ. ಇಂತಹ ಕಾರ್ಮಿಕರು ಅಂದ ತಕ್ಷಣ ನಿಮ್ಗೆ ಈಗ ಆಲ್ರೆಡಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಎಕ್ಸ್ಪ್ಲೈನ್ ಮಾಡಿದ ಅರ್ಥ ಆಗಿರುತ್ತೆ. ಇವರು ಅಂದ್ರೆ ಈಗ ಝೊಮ್ಯಾಟೋದವ್ರು ಯಾರೋ ಒಬ್ರು ಡ್ಯೂಟಿ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ, ಡೆಲಿವರಿ ಬಾಯ್ ಡ್ಯೂಟಿ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಅವರು 10 ಗಂಟೆಯಿಂದ 12 ಗಂಟೆವರೆಗೂ ಮಾಡಿ, 12 ಗಂಟೆಯಿಂದ 2 ಗಂಟೆವರೆಗೂ ಅವ್ರಿಗೆ ಬರುವಂತಹ ಆರ್ಡರ್ಗಳು ಬರದೇ ಇರೋ ತರ ಅವ್ರು ಲಾಗೌಟ್ ಆಗಿ ಅಥವಾ ಅವ್ರ ಡಿವೈಸ್ ಅನ್ನು ಆಫ್ ಮಾಡ್ಕೊಂಡು ಮತ್ತೆ 2 ಗಂಟೆ ನಂತರ ಆನ್ ಮಾಡ್ಕೊಂಡಾಗ ಮತ್ತೆ ಅವ್ರಿಗೆ ಆರ್ಡರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅವ್ರು ಮತ್ತೆ ಕೆಲಸವನ್ನ ಮಾಡ್ತಾರೆ. ಸೊ ಈ ರೀತಿಯ ಕಾರ್ಮಿಕರ ಸಂಖ್ಯೆ ಕರ್ನಾಟಕದಲ್ಲಿ ಇದೀಗ 2.5 ಲಕ್ಷಕ್ಕೂ ಅಧಿಕ ಇರೋದು ಗೊತ್ತಾಗಿದೆ. ಯಾಕೆ ಇವಾಗ ಈ ಕಾರ್ಮಿಕರ ಸಂಖ್ಯೆಯನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರ ಒಂದು ಆರೋಗ್ಯವನ್ನ, ಇವರ ಒಂದು ಏಳಿಗೆಯನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಮಸೂದೆಯನ್ನ ಜಾರಿಗೆ ತಂದಿದೆ ಇಂತಹ ಕಾರ್ಮಿಕರ ಉದ್ಧಾರಕ್ಕೋಸ್ಕರ. ಆ ಮಸೂದೆಯ ಬಗ್ಗೆ ಈ ಎಲ್ಲಾ ಕಾರ್ಮಿಕರಿಗೆ ಹಾಗೂ ಈ ರೀತಿಯ ಕೆಲಸಗಳನ್ನ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂದುಕೊಳ್ತಾ ಇರೋರಿಗೆ ಒಂದು ಇನ್ಫಾರ್ಮೇಶನ್ ಇರಲಿ ಎನ್ನುವ ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣ ಸುಗ್ರೀವಾಜ್ಞೆ 2025ಕ್ಕೆ ರಾಜ್ಯಪಾಲ ತಾವರ್ ಸಿಂಗ್ ಗೆಹ್ಲೋಟ್ ಅವರ ಅಂಕಿತ ಬಿದ್ದಿದೆ. ಏನೆಲ್ಲ ಇದೆ ಈ ಕಾಯ್ದೆಯಲ್ಲಿ ಅನ್ನೋದನ್ನ ನಾವು ನೋಡೋದಾದ್ರೆ, ಈಗ ಆಲ್ರೆಡಿ ನಾನು ಹೇಳ್ದಂಗೆ ಕರ್ನಾಟಕದಲ್ಲಿ ಗಿಗ್ ಕಾರ್ಮಿಕರ ಸಂಖ್ಯೆ 2.5 ಲಕ್ಷಕ್ಕಿಂತ ಹೆಚ್ಚಿದೆ. ಅದರಲ್ಲಿ ಅವರಿಗೆ ಈ ಸುಗ್ರೀವಾಜ್ಞೆಯ ಮೂಲಕ ಅಥವಾ ಈ ಮಸೂದೆಯ ಮೂಲಕ ಏನೆಲ್ಲ ಸೌಲಭ್ಯಗಳನ್ನ ಒದಗಿಸೋಕೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅಂತಂದ್ರೆ ಅಪಘಾತ ಪರಿಹಾರ, ನೈಸರ್ಗಿಕ ಮರಣ ಪರಿಹಾರ, ಅಂತ್ಯ ಸಂಸ್ಕಾರ ವೆಚ್ಚ, ವಿವಾಹ ಭತ್ಯೆ, ಹೆರಿಗೆ ಭತ್ಯೆ, ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ, ಭವಿಷ್ಯ ನಿಧಿ, ವಸತಿ ಸೌಲಭ್ಯ, ಕೌಶಲ್ಯ ಅಭಿವೃದ್ಧಿ ಮತ್ತು ವೃದ್ಧಾಪ್ಯ ನೆರವು ಸೇರಿದಂತೆ ಇತರ ಸೌಲಭ್ಯಗಳನ್ನು ಹಂತ ಹಂತವಾಗಿ ಒದಗಿಸಲು ಕರ್ನಾಟಕ ಸರ್ಕಾರ ಈ ಒಂದು ಮಸೂದೆ ಅಥವಾ ಕಾಯ್ದೆಯ ಮೂಲಕ ಚಿಂತನೆಯನ್ನ ನಡೆಸಿ ಗಿಗ್ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನ ಸ್ಥಾಪಿಸೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಇದಕ್ಕೆ ರಾಜ್ಯಪಾಲರ ಅಂಕಿತ ಕೂಡ ಬೀಳುತ್ತೆ. ಇದು ಈ ಸಂಸ್ಥೆ ಅಥವಾ ಈ ಕಾನೂನು, ಈ ಒಂದು ಇಲಾಖೆ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಅಗ್ರಿಗೇಟರ್ ಸಂಸ್ಥೆಗಳ ವಹಿವಾಟಿನಿಂದ ಪಡೆಯುವ ಆದಾಯದ ಕನಿಷ್ಠ 1% ಹಾಗೂ ಗರಿಷ್ಠ 5% ಹಣವನ್ನ ಮಂಡಳಿಗೆ ಸಂಗ್ರಹ ಮಾಡುವುದು. ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಝೊಮ್ಯಾಟೊ, ಸ್ವಿಗ್ಗಿ, ಫ್ಲಿಪ್ಕಾರ್ಟು, ಅಮೆಝಾನು, ಯಾವೆಲ್ಲ ಈ ಅಗ್ರಿಗೇಟರ್ ಆಪ್ಗಳಿದಾವೆ, ಈ ರೀತಿ ಕೆಲಸಗಾರರನ್ನ ಯೂಸ್ ಮಾಡ್ಕೊಳ್ತಾ ಇರುವಂತಹ ಅಗ್ರಿಗೇಟರ್ ಆಪ್ಗಳು, ಅಂತಹ ಸಂಸ್ಥೆಗಳೇ ಅವರ ಆದಾಯದ ಕನಿಷ್ಠ 1% ಅನ್ನ ಕೊಡಲೇಬೇಕು. ಗರಿಷ್ಠ ಮ್ಯಾಕ್ಸಿಮಮ್ 5% ವರೆಗೂ ಅವರು ಕೊಡಬಹುದು. ಕನಿಷ್ಠ ಅಂತೂ 1% ಅವರ ಆದಾಯದಲ್ಲಿ ಕೊಡಬೇಕು. ಇದೆಲ್ಲವೂ ಸಹ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿರುವಂತಹ ಈ ಒಂದು ಮಂಡಳಿಯಲ್ಲಿ ಸಂಗ್ರಹ ಆಗುತ್ತೆ. ಈ ಸಂಗ್ರಹವಾದ ಹಣವನ್ನ ಗೌರ್ಮೆಂಟ್ ನ ಇನ್ನೊಂದಷ್ಟು ಅನುದಾನದೊಂದಿಗೆ ಯಾರೆಲ್ಲ ಈ ಗಿಗ್ ಕಾರ್ಮಿಕರಿದ್ದಾರೆ 2.5 ಲಕ್ಷ ಜನ, ಆ 2.5 ಲಕ್ಷ ಜನ ಗಿಗ್ ಕಾರ್ಮಿಕರಿಗೋಸ್ಕರ ಅವರ ಅಪಘಾತ ಪರಿಹಾರಕ್ಕಾಗಿ, ನೈಸರ್ಗಿಕ ಮರಣ ಪರಿಹಾರಕ್ಕಾಗಿ, ಅಂತ್ಯ ಸಂಸ್ಕಾರದ ವೆಚ್ಚಕ್ಕಾಗಿ, ಅವರ ಮಕ್ಕಳ ಅಭಿವೃದ್ಧಿಗಾಗಿ ಹಾಗೂ ಅವರ ಪೋಷಕರ ಅಭಿವೃದ್ಧಿಗಾಗಿ ಈ ಹಣವನ್ನ ಬಳಸಲಾಗುತ್ತೆ ಅಂತ
ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿಕೊಂಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಇಂತಹ ಕಾರ್ಮಿಕರು ಅಂದ್ರೆ ಈಗ ಝೊಮ್ಯಾಟೋದಲ್ಲಿ ನೋಡಿರ್ತೀರಿ, ಸ್ವಿಗ್ಗಿಲಿ ನೋಡಿರ್ತೀರಿ, 10 minutes ಡೆಲಿವರಿ, 15 minutes ಡೆಲಿವರಿ, 5 minutes ಡೆಲಿವರಿ, ಅದರಲ್ಲೂ ಜೆಪ್ಟೋ, ಬ್ಲಿಂಕಿಟ್ ಅಂತಹ ಅಪ್ಲಿಕೇಶನ್ಗಳು 9 ನಿಮಿಷ ಡೆಲಿವರಿ ಕೊಡ್ತೀವಿ ಅಂತ ಹೇಳಿರ್ತಾರೆ. ಹಾಗಾಗಿ ಈ ಆನ್ ಟೈಮ್ ಡೆಲಿವರಿ ಮಾಡುವ ಉದ್ದೇಶದಿಂದ ಇಂತಹ ಡೆಲಿವರಿ ಬಾಯ್ಗಳು ಟ್ರಾಫಿಕ್ನಲ್ಲಿ, ರೋಡ್ನಲ್ಲಿ ಹೆಂಗ್ ಬೇಕಂಗೆ ಗಾಡಿಗಳನ್ನ ಓಡಿಸ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರುವ ಕಾರಣದಿಂದ ಈ ರೀತಿಯ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಆದ್ರೆ ಇದಕ್ಕೆ ಸಂಗ್ರಹವಾಗುವ ಹಣವನ್ನ ಆ ಕಂಪನಿಯ ಆದಾಯದಲ್ಲಿ 1% ಅಂದ್ರೆ ಕನಿಷ್ಠ 1%, ಗರಿಷ್ಠ 5% ಮಾಡಿದಾರಲ್ಲ, ಈ ಹಣ ರಾಜ್ಯ ಸರ್ಕಾರದ ಈ ಮಂಡಳಿಗೆ ಬಂದು ಬಿದ್ದ ನಂತರ ಅದು ಸರಿಯಾಗಿ ಉಪಯೋಗ ಆಗುವ ರೀತಿಯಲ್ಲಿ ರಾಜ್ಯ ಸರ್ಕಾರ ನೋಡಿಕೊಳ್ಳಬೇಕು. ಸಚಿವರುಗಳು, ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯವರು ನೋಡಿಕೊಳ್ಳಬೇಕು. ಒಂದು ವೇಳೆ ಆ ಹಣ ಸದುಪಯೋಗ ಆಗದಲೇ ಅವರವರ ಸ್ವಂತ ಕಾರ್ಯಕ್ಕೋಸ್ಕರ ದುರುಪಯೋಗ ಆದರೆ ರಾಜ್ಯ ಸರ್ಕಾರ ತಂದಿರುವ ಈ ಯೋಜನೆ ಕಂಪ್ಲೀಟ್ ಆಗಿ ಹಳ್ಳ ಹಿಡಿಯೋದ್ರಲ್ಲಿ ಡೌಟೇ ಇಲ್ಲ. ಏನನ್ಸುತ್ತೆ ನಿಮಗೆ ಈ ಒಂದು ಸ್ಕೀಮ್ ಅಥವಾ ಈ ಒಂದು ಹೊಸ ಮಸೂದೆಯ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.